ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಟೆಕ್ ನ್ಯೂಸ್ ಎಪಿಸೋಡ್ 10 ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಓಪನ್ ಎಐ ಇಂದ. ಇತ್ತೀಚೆಗೆ ಓಪನ್ ಎಐ ಅವರು GPT 5.6 ಅನ್ನೋ ಮಾಡೆಲ್ ಅನ್ನ ಬಿಟ್ಟಿದ್ದಾರೆ. ಈ GPT 5.6 ಅಪ್ಡೇಟ್ ನಲ್ಲಿ 3 ಸೀರೀಸ್ ಇದೆ. ಅದರಲ್ಲಿ ಮೊದಲನೇದು GPT 5.6 ಸೋಲ್ ಅಂತ. ಇದು ಮೋಸ್ಟ್ ಪವರ್ಫುಲ್ ವೇರಿಯಂಟ್. ಈ ಒಂದು ಮಾಡೆಲ್ ಅನ್ನ ಕಾಂಪ್ಲಿಕೇಟೆಡ್ ಕೆಲಸಗಳಿಗೆ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸಗಳಿಗೆ ಮತ್ತೆ ಸೈನ್ಸ್ ರಿಸರ್ಚ್ ಗಳಿಗೆ ಮತ್ತೆ ಸೈಬರ್ ಸೆಕ್ಯೂರಿಟಿಗಳಿಗೆ ಇದನ್ನ ಡಿಸೈನ್ ಮಾಡಲಾಗಿದೆ. ಇನ್ನೊಂದು ಮಾಡಲ್ ಹೆಸರು GPT 5.6 ಟೆರಾ ಅಂತ. ಈ ಒಂದು ಮಾಡಲು ದಿನದ ಕೆಲಸಗಳಿಗೆ ಯೂಸ್ ಆಗುತ್ತೆ. ಆಮೇಲೆ GPT 5.5 ಗೆ ಹೋಲಿಸಿದ್ರೆ ಈ ಒಂದು ಮಾಡಲು ಅರ್ಧದಷ್ಟು ಕಂಪ್ಯೂಟಿಂಗ್ ಕಾಸ್ಟ್ ಅನ್ನ ಕಮ್ಮಿ ಮಾಡಿದೆ ಮತ್ತೆ ಅದಕ್ಕೆ ಈಕ್ವಲ್ ಆಗಿ ಕೆಲಸನ ಮಾಡುತ್ತೆ. ನೆಕ್ಸ್ಟ್ ಮೂರನೇದು GPT 5.6 ಲೂನಾ ಅಂತ. ಇದು ಹೆವಿ ಸ್ಪೀಡ್ ಮತ್ತು ಲೋ ಕಾಸ್ಟ್ ನ ಮಾಡಲಾಗಿದೆ. ಈ ಒಂದು ಮಾಡಲು ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ ಮತ್ತೆ ಈ ಒಂದು ಮಾಡಲ್ ಅನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಮತ್ತೆ ಸಮರೈಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಈ ಒಂದು ಹೊಸ ಟೂಲ್ ಗಳಿಂದ ಎಐ ಆಟೋಮೆಟಿಕಲಿ ಗಂಟೆಗಟ್ಟಲೆ ಕೆಲಸ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಫೈಲ್ ಗಳ ಜೊತೆ ಮತ್ತೆ ಆಪ್ ಗಳ ಜೊತೆ ಮತ್ತೆ ವೆಬ್ ಬ್ರೌಸರ್ ಗಳ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ಮತ್ತೆ ಪ್ರೆಸೆಂಟೇಷನ್ ಗಳನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ಮತ್ತೆ ಸ್ಪ್ರೆಡ್ ಶೀಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಆಮೇಲೆ ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇದರಲ್ಲಿ ಕೂಡ ಈ GPT 5.6 ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ಕೋಡಿಂಗ್ ಅಲ್ಲಿ ಬರುವಂತ ಎರರ್ ಗಳನ್ನ ಇದು ಈಸಿಯಾಗಿ ಫೈಂಡ್ ಔಟ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಸೈಬರ್ ಸೆಕ್ಯೂರಿಟಿ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಎಲಾನ್ ಮಸ್ಕ್ ಅವರ ಗ್ರಾಕ್ ಎಐ ಇಂದ. ಗ್ರಾಕ್ ಎಐ ನಲ್ಲಿ 4.5 ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಈ ಒಂದು ಮಾಡೆಲ್ ನಲ್ಲಿ ಕಾಂಪ್ಲಿಕೇಟೆಡ್ ಕೋಡಿಂಗ್ ಮತ್ತೆ ದೀರ್ಘಾವಧಿಯ ಎಐ ಏಜೆಂಟ್ ಗಳ ಕೆಲಸಗಳು ಮತ್ತೆ ಪ್ರೊಫೆಷನಲ್ ಕೆಲಸಗಳಿಗೆ ಇಂತಹ ಕೆಲಸಗಳು ಈಸಿ ಆಗೋ ರೀತಿ ಡಿಸೈನ್ ಮಾಡಲಾಗಿದೆ. ಇದು ಕರ್ಸರ್ ಎಐ ಕೋಡ್ ಎಂಟರ್ ನೊಂದಿಗೆ ಜಂಟಿಯಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದರ ಸ್ಪೀಡ್ ನ ನೋಡಿದ್ರೆ ಸೆಕೆಂಡ್ ಗೆ 80 ಟೋಕನ್ ನ ಸ್ಪೀಡ್ ನಲ್ಲಿ ಟೆಕ್ಸ್ಟ್ ಅನ್ನ ಕೊಡುತ್ತೆ. ಅಂದ್ರೆ ಒಂದು ಸೆಕೆಂಡ್ ಗೆ 60 ವರ್ಡ್ಸ್, ಅಂದ್ರೆ ಒಂದು ನಿಮಿಷಕ್ಕೆ 3500 ಟೋಕನ್ ಗಳ ಸ್ಪೀಡ್ ನಿಮ್ಗೆ ಸಿಗುತ್ತೆ. ಮತ್ತೆ ಈ ಒಂದು ಮಾಡೆಲ್ ಅನ್ನ ಆಪ್ ಜನರೇಟ್ ಮಾಡೋದಕ್ಕೆ ಮತ್ತೆ ಕೋಡಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಮೆಟಾದಿಂದ. ಮೆಟಾದವರು ತಮ್ಮ ಮೊದಲ ಡಾಟಾ ಸೆಂಟರ್ ಅನ್ನ ಕೆನಡಾದಲ್ಲಿ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಗೆ $13 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಡಾಟಾ ಸೆಂಟರ್ ನ ಕೆಪಾಸಿಟಿ ಬಂದು 1 ಗಿಗಾವ್ಯಾಟ್. ಈ ಒಂದು ಡಾಟಾ ಸೆಂಟರ್ 8 ಲಕ್ಷ ಮನೆಗಳಿಗೆ ಬೇಕಾದಷ್ಟು ಕರೆಂಟ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಈ ಒಂದು ಪವರ್ ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ತನ್ನದೇ ಆದ ಪವರ್ ಪ್ಲಾಂಟ್ ನ ತಯಾರು ಮಾಡ್ಕೋತಿದೆ. ಈ ಒಂದು ಡಾಟಾ ಸೆಂಟರ್ ಅಮೆರಿಕದ ಹೊರಗಿರುವ ಅತಿ ದೊಡ್ಡ ಡಾಟಾ ಸೆಂಟರ್ ಆಗಲಿದೆ ಅಂತ ಎನ್ನಲಾಗಿದೆ. ಈ ಒಂದು ಪ್ರಾಜೆಕ್ಟ್ ನಿಂದ 2000 ಜಾಬ್ ಗಳು ತಾತ್ಕಾಲಿಕವಾಗಿ ಕ್ರಿಯೇಟ್ ಆಗ್ತಾ ಇದಾವೆ. ಆಮೇಲೆ 200 ಜಾಬ್ಸ್ ಗಳನ್ನ ಪರ್ಮನೆಂಟ್ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಎಐ ಕಾರಣದಿಂದ ರ್ಯಾಮ್ ಗಳು ಮತ್ತೆ ಸ್ಟೋರೇಜ್ ನ ಚಿಪ್ ಗಳ ಶಾರ್ಟೇಜ್ ಆಗಿದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಈ ಕಾರಣದಿಂದಾಗಿ ಇಡೀ ಪ್ರಪಂಚದಲ್ಲಿ PC ಸಪ್ಲೈ ನಲ್ಲಿ 4.9% ನಷ್ಟು ಕಮ್ಮಿ ಆಗಿದೆ. ಯಾಕಂತಂದ್ರೆ ಸ್ಯಾಮ್ಸಂಗ್ ಮತ್ತೆ SK ಹೈನಿಕ್ಸ್ ನಂತಹ ಕಂಪನಿಗಳು ಇಂತಹ ಕಂಪನಿಗಳು ಜನಗಳ ಬಳಕೆಗೆ ರ್ಯಾಮ್ ಗಳನ್ನ ಮತ್ತೆ ಸ್ಟೋರೇಜ್ ಚಿಪ್ ಗಳನ್ನ ತಯಾರು ಮಾಡೋದನ್ನ ಬಿಟ್ಟು ಎಐ ಡಾಟಾ ಸೆಂಟರ್ ಗಳಿಗೆ ಈ ಒಂದು ಸಪ್ಲೈನ ಅಲ್ಲಿಗೆ ಕನ್ವರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜನಗಳು ಬಳಸುವಂತ ಡಿವೈಸ್ ಗಳಿಗೆ ಈ ಒಂದು ಚಿಪ್ ಗಳು ಶಾರ್ಟೇಜ್ ಆಗಿತ್ತು. ಇತ್ತೀಚೆಗೆ ಎಐ ಜಾಸ್ತಿ ಬೂಮ್ ಆಗ್ತಾ ಇರೋದ್ರಿಂದ ಇದನ್ನ ರನ್ ಮಾಡೋದಕ್ಕೆ ಜಾಸ್ತಿ ರ್ಯಾಮ್ ಬೇಕು. ಮಿನಿಮಮ್ 16 GB ಇರಬೇಕು. ಇಂತಹ ಟೈಮ್ ನಲ್ಲಿ ಈ ಒಂದು ರ್ಯಾಮ್ ನ ಶಾರ್ಟೇಜ್ ಉಂಟಾಗಿದೆ. ಈ ಒಂದು ಕಾರಣದಿಂದ ರ್ಯಾಮ್ ಗಳ ಬೆಲೆ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆ ಮತ್ತು ಲ್ಯಾಪ್ಟಾಪ್ ಗಳು ಮತ್ತು ಕಂಪ್ಯೂಟರ್ ಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಈ ಒಂದು ಪ್ರಾಬ್ಲಮ್ 2028 ವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು BSNL ಕಡೆಯಿಂದ. BSNL ಅವರು ಸ್ಯಾಟಲೈಟ್ ಫೋನ್ ಅಂತ ಒಂದು ಫೋನ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಫೋನ್ ನೋಡೋಕೆ ಒಂಥರ ಕೀಪ್ಯಾಡ್ ಸೆಟ್ ತರ ಇದೆ. ಇದ್ರ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ಬಹುದು. ಯಾಕಂದ್ರೆ 1,34,000 ಚಿಲ್ಲರೆ ಆಗುತ್ತೆ. ಆಲ್ಮೋಸ್ಟ್ ಆಪಲ್ ಸೀರೀಸ್ ಮತ್ತೆ ಸ್ಯಾಮ್ಸಂಗ್ ನ S ಸೀರೀಸ್ ನ ಫೋನ್ ನಷ್ಟು ರೇಟ್ ಇದಾಗಿದೆ. ಇಷ್ಟು ರೇಟ್ ನ ಫಿಕ್ಸ್ ಮಾಡುವಂತ ಫೀಚರ್ ಇದ್ರಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ಈ ಫೋನ್ ಅಲ್ಲಿ ಇರುವಂತ ಯೂನಿಕ್ ಫೀಚರ್ ಅಂತಂದ್ರೆ ಈ ಫೋನು ಸ್ಯಾಟಲೈಟ್ ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಜಾಸ್ತಿ ರೇಟ್ ಆಗಿರೋದು. ಈ ಒಂದು ಫೋನು ನೆಟ್ವರ್ಕ್ ನ ಆಕ್ಸೆಸ್ ಮಾಡಕ್ಕೆ ಯಾವುದೇ ರೀತಿ ಟವರ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟ್ ಆಗಿ ಸ್ಯಾಟಲೈಟ್ ಇಂದ ನೆಟ್ವರ್ಕ್ ನ ತಗೊಳುತ್ತೆ. ಇದ್ರ ಮುಖಾಂತರ ನೀವು ಎಲ್ಲೇ ಏರಿ, ಕಾಡಲ್ಲಿ ಏರಿ, ಮರುಭೂಮಿಲಿ ಏರಿ, ಸಮುದ್ರದಲ್ಲಿ ಏರಿ, ಎಲ್ಲೇ ಏರಿ ನೆಟ್ವರ್ಕ್ ಅನ್ನ ಈಸಿಯಾಗಿ ತಗೊಳುತ್ತೆ. ಯಾವುದೇ ರೀತಿ ನೆಟ್ವರ್ಕ್ ಸಮಸ್ಯೆ ನಿಮ್ಗೆ ಬರೋದಿಲ್ಲ. ಈ ಒಂದು ಫೋನ್ ನಲ್ಲಿ SOS ಅಂತ ಒಂದು ಡೆಡಿಕೇಟೆಡ್ ಬಟನ್ ಇದೆ. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತಂದ್ರೆ, ಈಗ ಯಾವ್ದಾರ ಒಂದು ಎಮರ್ಜೆನ್ಸಿ ಟೈಮ್ ನಲ್ಲಿ ಈ ಒಂದು ಬಟನ್ ಒತ್ತಿದ್ರೆ ಸಿಗ್ನಲ್ ಪಾಸ್ ಆಗುತ್ತೆ. ಇದರಲ್ಲಿ ಇನ್ಬಿಲ್ಟ್ GPS ಇರೋದ್ರಿಂದ ನೀವು ಎಲ್ಲಿದ್ದೀರಿ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಮತ್ತೆ ಈ ಒಂದು ಫೋನ್ ನ ಫುಲ್ ಸಾಲಿಡ್ ಆಗಿ ಬಿಲ್ಡ್ ಮಾಡಲಾಗಿದೆ. ಈಗ ಯಾವುದೇ ರೀತಿ ವೆದರ್ ಚೇಂಜ್ ಆದ್ರೂ ಕೂಡ ಬಿದ್ರೂ ಕೂಡ ಏನು ಆಗದೆ ರೀತಿ ಬಿಲ್ಡ್ ಮಾಡಿದ್ದಾರೆ. ಆದ್ರೆ ಈ ಫೋನ್ ನ ಪಬ್ಲಿಕ್ ಗೆ ಕೊಡೋಲ್ಲ. ಬದಲಾಗಿ ಆರ್ಮಿಯಲ್ಲಿ ಕೆಲಸ ಮಾಡೋರ್ಗೆ ಮತ್ತೆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರ್ಗೆ ಮತ್ತೆ ಸಮುದ್ರದಲ್ಲಿ ಟ್ರಾವೆಲ್ ಮಾಡೋರ್ಗೆ ಅಂದ್ರೆ ಹಡಗು ಸಾರಿಗೆಗಳಿಗೆ ಇಂತ ಒಂದು ಕೆಲಸ ಮಾಡೋರ್ಗೆ ಈ ಒಂದು ಫೋನ್ ಅನ್ನ ಕೊಡ್ತಾರೆ. ಈ ಒಂದು ಫೋನ್ ನ ಪರ್ಚೇಸ್ ಮಾಡೋದಕ್ಕೆ ಟೆಲಿಕಾಂ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಐಕು ಇಂದ. ಐಕು ಅವರು ಇದೇ ತಿಂಗಳು 24ನೇ ತಾರೀಕು ಐಕು Z11 ಲೈಟ್ ಅಂತ ಒಂದು ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ.
ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಸ್ಮಾರ್ಟ್ ಫೋನ್ ನ ಮೇನ್ ಥಿಂಗು ಇದರ ಬ್ಯಾಟರಿ 6500 mAh ಕೆಪಾಸಿಟಿಯ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಮತ್ತೆ 44 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಫೋನ್ ನ ಹಿಂದಗಡೆ ಒಂದು ಡೈನಾಮಿಕ್ ಲೈಟ್ ಅಂತ ಒಂದು ಕಲರ್ ಬರೋ ರೀತಿ ಒಂದು ಲೈಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಫೋನ್ ನಲ್ಲಿ ಇರುವಂತಹ ಪ್ರೊಸೆಸರ್ MediaTek Dimensity 6300 5G ಪ್ರೊಸೆಸರ್ ಇದೆ. ಮತ್ತೆ ಇದರ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಮಾತಾಡಿದ್ರೆ 6GB ರ್ಯಾಮ್ ಮತ್ತೆ 128GB ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ ಬೇಸ್ ವೇರಿಯಂಟ್ ನಲ್ಲಿ. ಮತ್ತು ಇದರ ಡಿಸ್ಪ್ಲೇ ಸೈಜ್ ಬಂದು 6.7 ಇಂಚಸ್ ನ HD+ LCD ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಡಿಸ್ಪ್ಲೇ 120 Hz ನ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಆಗುತ್ತೆ. ಮತ್ತೆ ಇದರ ಕ್ಯಾಮೆರಾ ಬಗ್ಗೆ ಮಾತಾಡಿದ್ರೆ ರೇರ್ ಅಲ್ಲಿ ಮೇನ್ ಕ್ಯಾಮೆರಾ 50 MP ಇರುತ್ತೆ. ಸೆಕೆಂಡರಿ ಲೆನ್ಸ್ ಇರುತ್ತೆ ಏನೋ ಗೊತ್ತಿಲ್ಲ. ಆದ್ರೆ ಫ್ರಂಟ್ ಕ್ಯಾಮೆರಾದಲ್ಲಿ 5 MP ಸೆಲ್ಫಿ ಕ್ಯಾಮೆರಾ ಇರುತ್ತೆ. ಮತ್ತೆ ಒಂದಷ್ಟು AI ಫೀಚರ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಫೋನ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಫೋನ್ 15,000 ಒಳಗಡೆ ಲಾಂಚ್ ಆಗುತ್ತೆ. 15,000 ಒಳಗಡೆ ಈ ಒಂದು ಫೋನ್ ಒಳ್ಳೆ ಫೋನ್ ಆಗ್ಬಹುದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ವಾಟ್ಸ್ಆಪ್ ಕಡೆಯಿಂದ. ವಾಟ್ಸ್ಆಪ್ ಅವ್ರಿಗೆ ಗವರ್ಮೆಂಟ್ ಯೂಸರ್ ನೇಮ್ ನ ಫೀಚರ್ ನ ಬಗ್ಗೆ ಒಂದು ನೋಟಿಸ್ ಅನ್ನ ಹಾಕಿತ್ತು. ಯಾಕಂತಂದ್ರೆ ಈ ಒಂದು ಫೀಚರ್ ನಿಂದ ಸೈಬರ್ ಅಟ್ಯಾಕ್ ಗಳು ಜಾಸ್ತಿ ಆಗ್ತವೆ, ಮತ್ತೆ ಆನ್ಲೈನ್ ಫ್ರಾಡ್ ಗಳು ಜಾಸ್ತಿ ಆಗ್ತವೆ, ಮತ್ತೆ ಡಿಜಿಟಲ್ ಅರೆಸ್ಟ್ ಅಂತ ಅಫೆನ್ಸ್ ಗಳು ಜಾಸ್ತಿ ಆಗ್ತವೆ ಅಂತ ನೋಟಿಸ್ ಅನ್ನ ಕೊಟ್ಟಿತ್ತು. ಈಗ ವಾಟ್ಸ್ಆಪ್ ಅವರು ಈ ಒಂದು ನೋಟಿಸ್ ಗೆ ರಿಪ್ಲೈ ಮಾಡಿದ್ದಾರೆ. ಏನಪ್ಪಾ ಹೇಳಿದ್ದಾರೆ ಅಂತಂದ್ರೆ ಈ ಒಂದು ಫೀಚರ್ ಅನ್ನ ನಾವು ಇನ್ನೂ ಅಫಿಷಿಯಲ್ ಆಗಿ ತಂದಿಲ್ಲ. ಈ ಒಂದು ಫೀಚರ್ ನ ಯೂಸ್ ಮಾಡಬೇಕು ಅಂತಂದ್ರೆ ಈ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಫೋನ್ ನಂಬರ್ ನ ಮ್ಯಾಂಡೇಟರಿ ಆಗಿ ಕೊಡಬೇಕು ಅಂತ ವಾಟ್ಸ್ಆಪ್ ಹೇಳಿದೆ. ಆಮೇಲೆ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡದೇ ಇರೋ ತರ ನಾವು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಗವರ್ಮೆಂಟ್ ಅವರು ಈ ತರ ನೋಟಿಸ್ ಅನ್ನ ವಾಟ್ಸ್ಆಪ್ ಮಾತ್ರ ಕಳಿಸಿಲ್ಲ, ಟೆಲಿಗ್ರಾಮ್ ಮತ್ತೆ ಸಿಗ್ನಲ್ ಅಂತ ಆಪ್ ಗಳಿಗೂ ಕೂಡ ಕಳಿಸಿದ್ದಾರೆ. ಯಾಕಂತಂದ್ರೆ ಅಲ್ಲೂ ಕೂಡ ಈ ತರ ಒಂದು ಫ್ರಾಡ್ ಗಳು ಜಾಸ್ತಿ ಆಗ್ತಾ ಇತ್ತು, ಅದರಿಂದ ಈ ನೋಟಿಸ್ ಅನ್ನ ಅವ್ರಿಗೂ ಕೂಡ ಕಳಿಸಿದ್ದಾರೆ. ಆಮೇಲೆ ವಾಟ್ಸ್ಆಪ್ ಅವರು ಹೇಳಿದ್ದಾರೆ ಗವರ್ಮೆಂಟ್ ಇಂದ ಕಂಪ್ಲೀಟ್ ಆಗಿ ಪರ್ಮಿಷನ್ ಸಿಗೋವರೆಗೂ ಈ ಒಂದು ಫೀಚರ್ ಅನ್ನ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಟ್ರೂ ಕಾಲರ್ ಇಂದ. ಈ ಟ್ರೂ ಕಾಲರ್ ಅವ್ರಿಗೆ ಟ್ರಾಯ್ ಅವರ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಟೆಲಿಕಾಂ ಮಾರ್ಕೆಟಿಂಗ್ ಆಗಿ 140 ಸ್ಟಾರ್ಟಿಂಗ್ 140ರಿಂದ ಕಾಲ್ ಬರುತ್ತಲ್ಲ ನೋಡಿ, ಆ ನಂಬರ್ ಇಂದ ಅದು. ಮತ್ತೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಗಳಿಗಾಗಿ 1600 ಈ ನಂಬರ್ ಇಂದ ಸ್ಟಾರ್ಟ್ ಆಗುವಂತ ನಂಬರ್ ಗಳಿಂದ ಕಾಲ್ ಬರುತ್ತಲ್ಲ, ಆ ಒಂದು ಕಾಲ್ ಗಳಿಗೆ ಸ್ಪ್ಯಾಮ್ ಅಲರ್ಟ್ ಅಂತ, ಸ್ಪ್ಯಾಮ್ ಅಂತ ಈ ಕಸ್ಟಮರ್ ಗಳು ಅಂದ್ರೆ ಜನಗಳು ಏನಿದ್ದಾರೆ ಅವರು ಒಂದು ಲೇಬಲ್ ಅನ್ನ ಕೊಡ್ತಾ ಇದ್ರು. ಅದನ್ನ ಜನಗಳಿಗೆ ತೋರಿಸಬಾರ್ದು ಅಂತ ಟ್ರಾಯ್ ಅವರು ಈ ಟ್ರೂ ಕಾಲರ್ ನವ್ರಿಗೆ ಹೇಳಿದ್ದಾರೆ. ಟ್ರಾಯ್ ಅವ್ರು ಯಾಕಪ್ಪ ಈಗ ಹೇಳಿದ್ದಾರೆ ಅಂತಂದ್ರೆ ಈ ಒಂದು 140 ಮತ್ತೆ 1600 ಈ ನಂಬರ್ ನಿಂದ ಏನ್ ಕಾಲ್ಗಳು ಬರ್ತವೆ, ಈ ಸ್ಟಾರ್ಟಿಂಗ್ ನಂಬರ್ ನಿಂದ ಈ ಒಂದು ನಂಬರ್ ಗಳು ಸರ್ಕಾರದಿಂದ ಒಂದು ಪರ್ಮಿಷನ್ ತಗೊಂಡು, ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಒಳ್ಳೆ ರೀತಿಲಿ ಒಂದು ಅಲರ್ಟ್ ಗಳನ್ನ, ಸೆಕ್ಯೂರಿಟಿ ಅಲರ್ಟ್ ಗಳನ್ನ ಕೊಡೋದಕ್ಕೆ ಬಳಸ್ಕೊಳ್ಳುವಂತ ಒಂದು ಕಾಲ್ಗಳು. ಇದಕ್ಕೂ ಕೂಡ ನೀವು ಸ್ಪ್ಯಾಮ್ ಅಂತ ಹಾಕಿದ್ರೆ ಅದು ಜನಗಳು ತಪ್ಪು ತಿಳ್ಕೊತಾರೆ ಅನ್ನೋ ಒಂದು ಉದ್ದೇಶ ಟ್ರಾಯ್ ಅವ್ರದ್ದು. ಟ್ರೂ ಕಾಲರ್ನವ್ರು ಏನಪ್ಪಾ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ಕಾಲ್ಗಳು, ಈ ನಂಬರ್ ನಿಂದ ಬರುವಂತ ಕಾಲ್ಗಳು ತುಂಬಾ ಜಾಸ್ತಿ ಬರ್ತಾ ಇದಾವೆ, ಮತ್ತೆ ಮಾರ್ಕೆಟಿಂಗ್ ಗೋಸ್ಕರ ತುಂಬಾ ಹೆವಿ ಇರಿಟೇಟಿಂಗ್ ಕಾಲ್ಸ್ ಗಳನ್ನ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಈ ಒಂದು ಲೇಬಲ್ ಅನ್ನ ಹಾಕಿದೀವಿ ಅನ್ನೋ ಒಂದು ವಾದನ ಮಾಡ್ತಾ ಇದಾರೆ. ಆಮೇಲೆ ಜನಗಳು ಕೂಡ ಈ ರೀತಿ ಒಂದು ನಂಬರ್ ನಿಂದ ಕಾಲ್ ಬಂದಾಗ ಅದನ್ನ ಕಟ್ ಮಾಡಿ ಅಥವಾ ಬ್ಲಾಕ್ ಲಿಸ್ಟ್ ಗೆ ಹಾಕ್ತಾರೆ. ಆದ್ರೂ ಕೂಡ ಬಿಡದೆ ಇವರು ಡಿಫ್ರೆಂಟ್ ನಂಬರ್ ಗಳಿಂದ ಕಾಲ್ ಮಾಡ್ತಾರೆ. ಇದೇ ನಂಬರ್ ಸ್ಟಾರ್ಟಿಂಗ್ ನಂಬರ್ 1600 ಮತ್ತೆ 140ರಿಂದ. ಆವಾಗ ಟ್ರೂ ಕಾಲರ್ ಈ ನಂಬರ್ ನ ಫ್ರೀಕ್ವೆಂಟ್ಲಿ ಬ್ಲಾಕ್ಡ್ ಅಂತ ಒಂದು ಲೇಬಲ್ ಅನ್ನ ಹಾಕಿ ತೋರಿಸುತ್ತೆ. ಅದನ್ನು ಕೂಡ ತೋರಿಸಬಾರ್ದು ಅಂತ ಟ್ರಾಯ್ ಅವರು ಹೇಳ್ತಾ ಇದಾರೆ. ಟ್ರಾಯ್ ಅವರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಸೆಕ್ಯೂರಿಟಿ ಅಲರ್ಟ್ ಗಳನ್ನ ಮತ್ತೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ವಹಿವಾಟುಗಳನ್ನ ಈ ರೀತಿ ಒಂದು ಕರೆಗಳನ್ನ ಮಿಸ್ ಆಗ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಟ್ರಾಯ್ ಅವರು ಈ ರೀತಿ ಹೇಳ್ತಾ ಇದಾರೆ. ಈ ಟ್ರೂ ಕಾಲರ್ ನವ್ರು ಏನಪ್ಪಾ ಮಾಡ್ತಿದಾರೆ ಅಂತಂದ್ರೆ ಜನಗಳು ಆತರ ಕಾಲ್ಗಳು ಬಂದಾಗ ಹೇಗೆ ರಿಯಾಕ್ಟ್ ಆಗ್ತಾ ಇದಾರೆ ಅನ್ನೋದ್ರ ಮೇಲೆ ಲೇಬಲ್ ಗಳನ್ನ ಹಾಕ್ತಾ ಇದಾರೆ. ಟ್ರೂ ಕಾಲರ್ ನ CEO ರಿಷಿತ್ ಜುಂಜುನ್ವಾಲಾ ಅವರು ಏನಪ್ಪಾ ಹೇಳಿದ್ದಾರೆ ಅಂತಂದ್ರೆ ಈ ಒಂದು ಕಾಲ್ಗಳಿಗೆ ಲೇಬಲ್ ಗಳನ್ನ ಹಾಕ್ಲಿಲ್ಲ ಅಂತಂದ್ರೆ ಈ ಅನಗತ್ಯ ಮಾರ್ಕೆಟಿಂಗ್ ಕಾಲ್ಗಳು ಜಾಸ್ತಿ ಆಗ್ತವೆ ಅಂತ ಹೇಳಿದ್ದಾರೆ. ಆಮೇಲೆ ಜನಗಳು ಕೂಡ ಈ ನಂಬರ್ ನಿಂದ ಬರುವಂತ ಕಾಲ್ಗಳನ್ನ ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ, ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.